ನೀವು ಸ್ಕೂಲು ಅಥವಾ ಕಾಲೇಜ್ ಏನಾದ್ರು ಓದ್ತಾ ಇದ್ರೆ ಈ ವ್ಲಾಗ್ ನಿಮ್ಗೆ ಪಕ್ಕಾ ರಿಲೇಟೆಡ್ ಆಗಿರುತ್ತೆ. ಯಾಕಂದ್ರೆ ನಿಮ್ಗೂ ಸುಮ್ನೆ ಮನೆಗೆ ಫೋನ್ ಮಾಡ್ಬಿಟ್ಟು ಇಲ್ದಿರೋದೆಲ್ಲ ಪೇರೆಂಟ್ಸ್ ಹತ್ರ ಹೇಳ್ಬಿಡ್ತಾರಲ್ಲ. ಸೊ ಫೈನಲಿ ನನ್ಗೂ ಈ ತರ ಫೋನ್ ಮಾಡಿ ಹೇಳ್ಬಿಡೋದ ಏನಂತ ಹೇಳಿದ್ರು ಅಂತ ಹೇಳ್ತೀನಿ. ವ್ಲಾಗ್ ನ ಕೊನೆದವರೆಗೂ ನೋಡಿ. ಹಾಯ್ ಗೈಸ್, ನಮಸ್ಕಾರ ಕಣ್ರಿ ಎಲ್ಲರಿಗೂ. ಎಲ್ಲ ಹೇಗಿದ್ರೆ ಗೈಸ್, ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ. ಚೆನ್ನಾಗಿರ್ಬೇಕು ಗೈಸ್, ಯಾಕೇಳಿ ಇನ್ನೊಳ ನನ್ನ ವ್ಲಾಗಲ್ಲ, ಅದಕ್ಕೆ ಎಲ್ಲ ಮಸ್ತಾಗಿರಿ, ಖುಷಿಯಾಗಿರಿ ಗೈಸ್. ಬೆಳಗ್ಗೆ ಸ್ಕ್ಯಾಮ್ ಆಗ್ಬಿಟ್ರಿ ಗೈಸ್. ನೋಡಿ ಈ ಅಪ್ಪನ ನೋಡ್ಬಿಟ್ಟು ದೂರದಿಂದ ನಾವು ಪೊಲೀಸ್ ಅನ್ಕೊಬಿಟ್ಟು ನಮ್ಮ ಅಣ್ಣ ಅಲ್ಲೇ ಅರ್ಧ ದಾರಿಗೆ ಬಿಟ್ಟೋಗ್ಬಿಟ್ಟ ಗೈಸ್. ಅಲ್ಲೇ ಬೇಜಾರಾಗೈತೆ ಅನ್ಕೊಳ್ಳಿ. ಇದು ಆಕ್ಚುಲಿ ಚೆನ್ನಾಗಿರೋದು ಗೈಸ್. ಇವತ್ತು ಕಾಲೇಜಲ್ಲಿ ಒಳ್ಳೆ ಸೀನ್ ಆಯ್ತು ಅನ್ಕೊಳ್ಳಿ. ಕಂಗ್ರಾಚುಲೇಷನ್ ಬ್ರದರ್. ನಮ್ಮನ್ನು ಪ್ರಿಪ್ರೇಟರಿ ಎಕ್ಸಾಮ್ ಬರೆಯೋಕೆ ಬಿಟ್ಟಿಲ್ಲ ಗೈಸ್ ಅವರು. ಯಾಕೆ ಗೊತ್ತಾ, ನಾವು ಪ್ರಿಪ್ರೇಟರಿಗೆ ನೋಟ್ಸ್ ಬರಿಬೇಕಾದ್ರೆ ಬರ್ದಿಲ್ಲ, ಅದಕ್ಕೆ ಜನ್ಮಕ್ಕೆ ಹೋಗೋ. ಆದ್ರೂ ಪರವಾಗಿಲ್ಲ, ನಾವು ಏನೋ ಬಿಸಿ ಇರ್ತೀರಿ, ವ್ಲಾಗ್ ಮಾಡೋದು ಅದು ಇದು ಅಂತ ಏನೋ ಬಿಟ್ಬಿಡ್ಬೇಕಲ್ಲ ಗೈಸ್. ನೋ ವೇ. ನೋಡಿ ನಮ್ಮನ್ನೇ ಬರೆಯೋಕೆ ಬಿಡಲ್ಲ ಅಂತಾರೆ. ಎಂಥ ಕಾಲೇಜ್ಗೆ ಹೋಗ್ಬಿಟ್ಟೆ ನಾನು. ಅದೆಲ್ಲ ಓಕೆ ಗೈಸ್. ಫೋನ್ ಮಾಡಿ ನಿಜ ಹೇಳ್ತೀನಿ, ಎಲ್ದಿರೋದೆಲ್ಲ ಹಾಕೊಟ್ಬಿಟ್ಟವ್ರೆ. ನೀನ್ ನೋಡ್ರ, ಅಯ್ಯೋ ಪಾಪ. ನಿಮ್ಗೂ ಇದೇ ತರ ಮಾಡ್ತಾರ ನಿಮ್ ಸ್ಕೂಲ್ ಕಾಲೇಜ್ ಅವರು? ಕಮೆಂಟ್ ಹಾಕಿ, ಎಸ್ ಅಂತ ಹಾಕಿ ಗೈಸ್. ನೋಡಿ ಎಲ್ಲ ಜೀವ ಕಡ ದೋಸ್ತಿನೇ ಇವರು. ಎಣ್ಣೆ ಕುಚ್ಕೋಗಿಲ್ಲ ಗೈಸ್. ಅವ್ರು ಫುಲ್ ಎಣ್ಣೆ ಹೊಡ್ಕೊಂಡು ಚಿಲ್ಲಾಗಿರ್ತಾರೆ, ಮಸ್ತ್ ಜೀವನ ಅನ್ಕೊಳ್ಳಿ ಅವ್ರು. ಹಂಗ ಅನ್ಬಿಟ್ಟು ನೀವೆಲ್ಲಾದ್ರೂ ಎಣ್ಣೆ ಹೊಡೆಯಕ್ಕೆ ಹೋಗ್ಬಿಟ್ಟಿರ ಗೈಸ್. ನನ್ನ ಫ್ಯಾಮಿಲಿ ಇದ್ದಂಗೆ ನೀವು. ನನ್ ಮೇಲೆ ಹಣೆ ಇಟ್ಟು ಸುಮ್ಮನೆ ಹಂಗ್ ಬುಷ್ ಹೊಡಿತೀನಿ, ಇಲ್ಲಿ ಲೈಕ್ ಮಾಡ್ಬಿಡಿ.